ಕನ್ನಡದ ಕುಲಬಂಧುಗಳಿಗೆ ನಮ್ಮ ನಮಸ್ಕಾರಗಳು. ಜೈ ಭುವನೇಶ್ವರಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಮೈಸೂರು ಶ್ರೀಮಂತ ಮೈಸೂರು ಸಾಮ್ರಾಜ್ಯ ಭಾರತದ ಒಕ್ಕೂಟಕ್ಕೆ ಸೇರಿ 77 ವರ್ಷಗಳಾಯಿತು. ಈ ಸಂದರ್ಭದಲ್ಲಿ ನಮ್ಮ ಜಯಚಾಮರಾಜ ಒಡೆಯರು ಅವರ ಸವಿ ನೆನಪಿಗಾಗಿ ಮನೆಗಳಲ್ಲಿ ಕನ್ನಡದ ಬಾವುಟವನ್ನು ಆರಿಸುತ್ತಾ ಇದರ ಬಗ್ಗೆ ನಮ್ಮ ಕನ್ನಡ ದಿನೇಶ್ ಅವರು 2 ಮಾತುಗಳನ್ನು ಮುಂದುವರಿಸ್ತಾರೆ. ಅಖಂಡ ಭಾರತ ಸ್ವತಂತ್ರ ಆಗತ್ತೆ ಅಂತ ಗೊತ್ತಾಗಿದೆ ಆಗಸ್ಟ್ನಲ್ಲಿ. ಆಗ ಸುಮಾರು ಒಂದು 3,000 ಪ್ರಾಂತ್ಯಗಳು ನಮ್ಮ ದೇಶವನ್ನು ಆಳ್ತಿದ್ದಂಥ ರಾಜಮನೆತನಗಳಿವೆ. ಒಕ್ಕೂಟ ವ್ಯವಸ್ಥೆಗೆ ಸೇರಬೇಕು ಅಂದರೆ ಆ ರಾಜಮನೆತನಗಳೆಲ್ಲ ಒಕ್ಕೂಟಕ್ಕೆ ಬರೋಕ್ಕೆ ರೆಡಿ ಇರಬೇಕಾಗಿತ್ತು. ಅಂತಹ ಪರಿಸ್ಥಿತಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಸಹಿ ಹಾಕೊಟ್ಟಂಥವರು ನಮ್ಮ ಮೈಸೂರು ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್. ಮೈಸೂರು ಅಂದ ತಕ್ಷಣ ನಾವು ಅರ್ಥ ಮಾಡ್ಕೋಬೇಕು, ಇವತ್ತು ಭಾರತ ದೇಶ ಏನು ಪ್ರಗತಿ ಹೊಂದಿದೆ ಆ ಪ್ರಗತಿಯಲ್ಲಿ ಅತಿ ಹೆಚ್ಚು ಕೊಡುಗೆ ಕೊಟ್ಟಿರೋದು ಮೈಸೂರು ಸಂಸ್ಥಾನ. ದೇಶಕ್ಕೆ ಮೊದಲು ವಿದ್ಯುತ್ ಕೊಟ್ಟಿದ್ದು ಮೈಸೂರು ಸಂಸ್ಥಾನ. ಅದೇ ರೀತಿಯಲ್ಲಿ ದೇಶಕ್ಕೆ ಮೊದಲು ಕಾವೇರಿ ಯೋಜನೆ ತಂದು ಒಂದು ಕನ್ನಂಬಾಡಿ ಕಟ್ಕೊಟ್ಟಿದ್ದು ಮೈಸೂರು ಸಂಸ್ಥಾನ. ಇಂತಹ ಮೈಸೂರು ಸಂಸ್ಥಾನ ಭಾರತ ದೇಶದ ವಿವಿಧವಾದಂಥ ಒಂದು ಸವಿನಯ ದಿನವನ್ನು ನಾವು 9ನೇ ತಾರೀಕು ಅದನ್ನು ಸವಿನ ದಿನ ನಾವು ಆಚರಿಸ್ಬೇಕಾಗತ್ತೆ. ಯಾಕೆಂದರೆ ನಮ್ಮ ಒಂದು ರಾಜ್ಯದ ಪರಂಪರೆಯನ್ನು ನಾವು ನೆನೆಸ್ಕೋಬೇಕು. ಮೈಸೂರು ಮಹಾರಾಜರು ಅಂದ ತಕ್ಷಣವೇ ಜ್ಞಾಪಕ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರು ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಅಪಾರ. ಇವನ್ನೆಲ್ಲ ನೆನೆಸ್ಕೋಬೇಕು ಅಂದರೆ ಇಲ್ಲಿ ನೆಲೆಸಿರ್ತಕ್ಕಂಥ ಪ್ರತಿಯೊಬ್ಬನು ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಭಾಷಾತೀತವಾಗಿ ಅವರ ಮನೆಗಳ ಮೇಲೆ ಆಗಸ್ಟ್ 9ರಂದು ಕನ್ನಡ ಧ್ವಜವನ್ನು ಹಾರಿಸಿ ಮೈಸೂರು ಮಹಾರಾಜರಿಗೆ ಗೌರವ ತೋರಿಸಬೇಕು ಅಂತ ರಾಜ್ಯದ ಕನ್ನಡ ಸಂಘದ ವತಿಯಿಂದ ನಾನು ಕನ್ನಡ ದಿನೇಶ್ ನಮ್ಮೆಲ್ಲ ಪದಾಧಿಕಾರಿ ಪರವಾಗಿ ತಮ್ಮಲ್ಲಿ ಕೋರಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಈಗ ಸಾಹಸ ಸಿಂಹ